ಓಂ ಶಾಂತಿ. ಸ್ವಾಗತ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಬ್ರಹ್ಮ ಬಾಬಾರವರ ಜೀವನ ಕಥೆಯ 8ನೇ ಅಧ್ಯಾಯದ ಬಗ್ಗೆ. ಇದರ ಶೀರ್ಷಿಕೆ ಯಜ್ಞವತ್ಸರಿಗಾಗಿ ಬಾಬಾರವರ ಶ್ರೇಷ್ಠ, ಪ್ರೇರಣಾದಾಯಕ ಮತ್ತು ಆದರ್ಶಮಯ ಜೀವನ. ಈಗಿನ ಫಾಸ್ಟ್ ಪೇಸ್ ಜಗತ್ತಲ್ಲಿ ಎಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ. ಆಕ್ಚುಲಿ ಕೆಲಸ, ಜವಾಬ್ದಾರಿ ಎಲ್ಲದರ ಮಧ್ಯ ಆಧ್ಯಾತ್ಮಕ್ಕೆ ಸಮಯ ಎಲ್ಲಿದೆ ಅಂತ. ಅಂದ್ರೆ ಆಧ್ಯಾತ್ಮ ಅಂದ ತಕ್ಷಣ ಎಲ್ಲವನ್ನೂ ಬಿಟ್ಟು ಹೆಂಗೋ ಹೋಗ್ಬೇಕು ಅನ್ನೋ ಭಾವನೆ ಇದೆ ಅಲ್ವಾ? ಆದ್ರೆ ನಮ್ಮ ಕೆಲಸವೇ ನಮ್ಮ ಧ್ಯಾನವಾದ್ರೆ, ನಮ್ಮ ಆಫೀಸೇ ನಮ್ಮ ಆಶ್ರಮವಾದ್ರೆ, ಬಹುಶಃ ಈ ಅಧ್ಯಾಯ ಇದೇ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಅನ್ಸುತ್ತೆ. ಹೌದು, ನೀವ್ ಹೇಳಿದ್ದು ಬಹಳ ಬಹಳ ಮುಖ್ಯವಾದ ಮಾತು. ಆಧ್ಯಾತ್ಮಿಕತೆಯನ್ನ ಪೂಜಾ ಕೋಣೆಗೆ ಸೀಮಿತ ಮಾಡದೆ ನಮ್ಮ ದಿನನಿತ್ಯದ ಜೀವನದಲ್ಲಿ, ಅಂದ್ರೆ ನಾ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅದನ್ನ ಹೇಗೆ ತರಬಹುದು ಅನ್ನೋದಕ್ಕೆ ಬ್ರಹ್ಮ ಬಾಬಾರವರ ಜೀವನ ಒಂದು ಪ್ರಾಕ್ಟಿಕಲ್ ಗೈಡ್ ಇದ್ದ ಹಾಗೆ. ಇದು ಕೇವಲ ಥಿಯರಿ ಅಲ್ಲ, ಅವರು ಬದುಕಿ ತೋರಿಸಿದ ಸತ್ಯ. ನನ್ನ ಕೆಲ್ಸ, ಫ್ಯಾಮಿಲಿ ಎಲ್ಲವನ್ನೂ ನಿಭಾಯಿಸ್ತಾ ನಾನು ಯೋಗಿ ಆಗೋದು ಹೇಗೆ ಅನ್ನೋ ಇವತ್ತಿನ ಬಹುದೊಡ್ಡ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗುತ್ತೆ. ಹಾಗಾದ್ರೆ ಆ ಪ್ರಾಕ್ಟಿಕಲ್ ಗೈಡ್ನ ಮೊದಲ ಪಾಠದಿಂದಲೇ ಶುರು ಮಾಡೋಣ. ಈ ಅಧ್ಯಾಯದಲ್ಲಿ ನನ್ನ ಗಮನ ಸೆಳೆದ ಒಂದು ಮುಖ್ಯ ಅಂಶ ಅಂದ್ರೆ ಅವರ ಲೀಡರ್ಶಿಪ್ ಸ್ಟೈಲ್. ಸಂಸ್ಥೆಯ ಮುಖ್ಯಸ್ಥರಾಗಿ ಎಲ್ಲರಿಗೂ ಸೌಲಭ್ಯಗಳನ್ನು ಕೊಡ್ತಿದ್ರು, ಆದರೆ ಕಷ್ಟದ ಕೆಲಸ ಬಂದಾಗ ತಾವೇ ಎಲ್ಲರಿಗಿಂತ ಮುಂದೆ ನಿಲ್ತಿದ್ರು. ಸಾಮಾನ್ಯವಾಗಿ ನಾವು ನೋಡದೆ ಬೇರೆ ಅಲ್ವಾ? ಖಂಡಿತ. ಇದನ್ನೇ ಈಗಿನ ಮ್ಯಾನೇಜ್ಮೆಂಟ್ ಭಾಷೆಯಲ್ಲಿ ಸರ್ವೆಂಟ್ ಲೀಡರ್ಶಿಪ್ ಅಂತ ಕರೆಯೋದು. ಅಂದ್ರೆ ಸೇವಕನಾಗಿರುವ ನಾಯಕ. ಅವರು ಸುಮ್ನೆ ಕೂತು ಆರ್ಡರ್ ಮಾಡುವರಾಗಿರ್ಲಿಲ್ಲ, ಬದಲಿಗೆ ತಮ್ಮ ಕೆಲಸದ ಮೂಲಕವೇ ಸ್ಫೂರ್ತಿ ಕೊಡ್ತಿದ್ರು. ನೀವೇ ಯೋಚಿಸಿ, ಅಷ್ಟು ವಯಸ್ಸಾದ ಸ್ಥಿತಿಯಲ್ಲೂ ಯುವಕರಿಗಿಂತ ಹೆಚ್ಚು ಉತ್ಸಾಹದಿಂದ ಅವರು ಕೆಲಸ ಮಾಡೋದನ್ನ ನೋಡ್ದಾಗ ಬೇರೆಯವ್ರಿಗೇನಾದ್ರೂ ಹೇಳೋ ಅವಶ್ಯಕತೆ ಇರುತ್ತಾ? ಅವರ ಜೀವನವೇ ಒಂದು ಮೆಸೇಜ್ ಆಗಿತ್ತು. ಈ ಸರ್ವೆಂಟ್ ಲೀಡರ್ಶಿಪ್ ಅನ್ನೋದು ಕೇಳಲಿಕ್ಕೆ ಚೆನ್ನಾಗಿದೆ, ಆದರೆ ನನಗೊಂದು ಪ್ರಶ್ನೆ. ಅವರು ತಮ್ಮನ್ನು ಆ ಸಂಸ್ಥೆಯ ಸಂಸ್ಥಾಪಕ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬದಲಿಗೆ ಯಾವಾಗಲೂ ಸಹಪಾಠಿ ಅಥವಾ ವಿದ್ಯಾರ್ಥಿ ಅಂತ ಕರೆದುಕೊಳ್ತಿದ್ರು ಅಂತ ಮೂಲಗಳಲ್ಲಿದೆ. ಇದು ನಾಯಕತ್ವಕ್ಕೆ ಧಕ್ಕೆ ತರಲ್ವಾ? ಒಬ್ಬ ಲೀಡರ್ ತನ್ನನ್ನೇ ಸ್ಟೂಡೆಂಟ್ ಅಂದ್ರೆ ಜನ ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಳ್ತಾರಾ? ಇದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಸಾಮಾನ್ಯ ದೃಷ್ಟಿಕೋನದಲ್ಲಿ ನಿಮ್ಮ ಮಾತು ಸರಿ ಅನ್ಸ್ಬೋದು, ಆದ್ರೆ ಒಂದು ಆಧ್ಯಾತ್ಮಿಕ ಸಮುದಾಯದಲ್ಲಿ ಇದರ ಪರಿಣಾಮವೇ ಬೇರೆ ಇರುತ್ತೆ. ಯಾವಾಗ ನಾಯಕನೇ ತನ್ನನ್ ವಿದ್ಯಾರ್ಥಿ ಅಂತಾನೋ ಅಲ್ಲಿ ಅಹಂಕಾರಕ್ಕೆ ಜಾಗವೇ ಇರೋದಿಲ್ಲ. ಆ ಅಧಿಕಾರದ ಮೆಟ್ಲುಗಳೇ ಕರ್ಗಿ ಹೋಗುತ್ತೆ. ನಾನು ಬಾಸ್, ನೀನ್ ಕೆಲ್ಸಗಾರ ಅನ್ನೋ ಭಾವನೆ ಹೋಗಿ ನಾವೆಲ್ಲರೂ ಒಂದೇ ಗುರಿಯತ್ತ ಹೋಗ್ತಿರೋ ಸಹ ಪ್ರಯಾಣಿಕರು ಅನ್ನೋ ಫೀಲಿಂಗ್ ಬರುತ್ತೆ. ಓ ಸರಿ. ಇದರಿಂದ ಯಾವುದೇ ಕೆಲ್ಸ ದೊಡ್ಡದು ಚಿಕ್ಕದು ಅಂತ ಅನ್ಸಲ್ಲ. ಎಲ್ಲರೂ ಸಮಾನರು ಅನ್ನೋ ಭಾವನೆ ಬಂದು ಒಂದು ಕುಟುಂಬದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅವರ ನಾಯಕತ್ವ ಅಧಿಕಾರದಿಂದ ಬಂದಿದ್ದಲ್ಲ, ಪ್ರೀತಿ ಮತ್ತು ಆದರ್ಶದಿಂದ ಬಂದಿದ್ದು. ಸರಿ, ಈ ನಾಯಕತ್ವದ ಶೈಲಿ ಅರ್ಥವಾಯಿತು. ಆದ್ರೆ ಈ ಅಧ್ಯಾಯದಲ್ಲಿ ಇನ್ನೂ ಆಳವಾದ ವಿಷಯಗಳಿದಾವೆ. ಮೋಟಾರ್ ಕಾರ್ಗಳನ್ನ ಕ್ಲೀನ್ ಮಾಡೋದು, ಅಡಿಗೆ ಮಾಡೋದು, ಬಟ್ಟೆ ತೊಳೆಯೋದು, ಇಂತಹ ಸಾಮಾನ್ಯ ಕೆಲಸಗಳಿಗೂ ಆಧ್ಯಾತ್ಮಕ್ಕೂ ಏನ್ ಸಂಬಂಧ? ನೋಡಕ್ಕೆ ಇದು ಬರೀ ಫಿಸಿಕಲ್ ಕೆಲಸ ಅಷ್ಟೇ ಅನ್ಸುತ್ತೆ. ಈ ಸಾಮಾನ್ಯ ಕೆಲಸಗಳನ್ನ ಒಂದು ಹೈಯರ್ ಲೆವೆಲ್ಗೆ ಹೇಗೆ ಕೊಂಡೊಯ್ದ್ರು? ಏನಾಗಿತ್ತು ಅವರ ತಂತ್ರ? ಅಲ್ಲೇ ಇರೋದು ಅವರ ಜಾಣ್ಮೆ. ಅದು ಬರೀ ಕೆಲಸವನ್ನ ಆಧ್ಯಾತ್ಮಕ್ಕೆ ಜೋಡಿಸೋದಲ್ಲ, ಬದಲಿಗೆ ಆ ಕೆಲಸದ ಬಗ್ಗೆ ಇರೋ ನಮ್ಮ ಪ್ರಜ್ಞೆಯನ್ನೇ ಬದಲಾಯಿಸೋ ಒಂದು ಕಲೆ. ಕರಾಚಿಯಲ್ಲಿದ್ದಾಗ ಅನೇಕರು ಶ್ರೀಮಂತ ಕುಟುಂಬಗಳಿಂದ ಬಂದಿದ್ರು. ಅವರಿಗೆ ಈ ನೆಲ ಗುಡಿಸೋದು, ಕ್ಲೀನ್ ಮಾಡೋ ಕೆಲಸ ಮಾಡಿ ಅಭ್ಯಾಸವೇ ಇರ್ಲಿಲ್ಲ. ಹೌದು, ಸಹಜ. ಆಗ ಅವರಿಗೆ ಅದು ಸ್ವಲ್ಪ ಅವಮಾನಕರ ಅಥವಾ ಕೀಳು ಕೆಲಸ ಅಂತ ಅನ್ಸಿರ್ಬಹುದು. ಆಗ ಬಾಬಾ ಅವರು ಬರೀ ಉಪದೇಶ ಕೊಡ್ಲಿಲ್ಲ, ಒಂದು ಹೊಸ ದೃಷ್ಟಿಕೋನವನ್ನೇ ಕೊಟ್ರು. ಅದೇಗೆ? ಕಾರು ತೊಳೆಯುವಾಗ ಆಧ್ಯಾತ್ಮಿಕ ದೃಷ್ಟಿಕೋನವನ್ನ ತರೋದು ಹೇಗೆ? ಅವರು ಒಂದು ಸುಂದರವಾದ ರೂಪಕವನ್ನ ಬಳಸಿದ್ರು. ಕಾರ್ ತೊಳಿತಿದ್ದವರತ್ರ ಹೋಗಿ ಹೇಳಿದ್ರು, ಮಕ್ಕಳೇ, ಈ ಶರೀರವೂ ಒಂದು ಮೋಟಾರ್ ಮತ್ತು ಇದರ ಡ್ರೈವರ್ ಆತ್ಮ. ನೀವು ಈ ಹೊರಗಿನ ನಿರ್ಜೀವ ಮೋಟಾರನ್ನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದೀರಿ, ಅದೇ ರೀತಿ ನಿಮ್ಮ ಆತ್ಮ ಅನ್ನೋ ಡ್ರೈವರನ್ನು ಜ್ಞಾನದಿಂದ ಕ್ಲೀನಾಗಿ ಇಟ್ಕೋಬೇಕು. ವಾವ್! ನೋಡಿ, ಈ ಒಂದು ವಾಕ್ಯ ಆ ಇಡೀ ಕೆಲ್ಸದ ಅರ್ಥವನ್ನೇ ಬದಲಾಯಿಸ್ಬಿಡ್ತು. ಅಲ್ಲಿವರೆಗೂ ಕೀಳಾಗಿ ಕಾಣ್ತಿದ್ದ ಕೆಲ್ಸ ತಕ್ಷಣ ಆತ್ಮಾವಲೋಕನದ ಆತ್ಮಶುದ್ಧಿಯ ಒಂದು ಸಾಧನೆಯಾಗಿ ಮಾರಿಹೋಯಿತು. ಇದು ಬರೀ ಕೆಲ್ಸ ಕಲ್ಸೋದಾಗಿರ್ಲಿಲ್ಲ, ಬದಲಿಗೆ ಅಹಂಕಾರವನ್ನ ಅಳಿಸಿ ಹಾಕೋ ಒಂದು ಅದ್ಭುತ ಮಾನಸಿಕ ತಂತ್ರವಾಗಿತ್ತು.
ಆ ಕಾರು ಕ್ಲೀನ್ ಮಾಡೋ ಉದಾಹರಣೆ ನಿಜಕ್ಕೂ ನಮ್ಮ ಪರ್ಸ್ಪೆಕ್ಟಿವನ್ನೇ ಚೇಂಜ್ ಮಾಡುತ್ತೆ. ಇದು ಕೇವಲ ಒಂದು ಕೆಲಸಕ್ಕೆ ಸೀಮಿತವಾಗಿತ್ತಾ, ಅಥವಾ ಇದೇ ತತ್ವವನ್ನ ಅವರು ಅಡಿಗೆ ಮನೆ, ಗಾರ್ಡನಿಂಗ್, ಹೀಗೆ ಯಜ್ಞದ ಪ್ರತಿಯೊಂದು ವಿಭಾಗಕ್ಕೂ ಅಪ್ಲೈ ಮಾಡಿದ್ರಾ? ಖಂಡಿತ. ಪ್ರತಿಯೊಂದು ಕೆಲಸವನ್ನು ಈಶ್ವರಿಯ ಸ್ಮೃತಿಯ ಒಂದು ಅವಕಾಶವನ್ನಾಗಿ ಪರಿವರ್ತಿಸಿದ್ರು. ಉದಾಹರಣೆಗೆ ಅಡಿಗೆ ಮನೆಯನ್ನೇ ತಗೊಳ್ಳಿ. ಅದನ್ನ ಭಂಡಾರ ಅಂತ ಕರೀತಿದ್ರು, ಅಂದ್ರೆ ಸಂಪತ್ತಿನ ಖಜಾನೆ ಅಂತ. ಪ್ರೀತಿಯಿಂದ ಮಾಡಿದ ಅಡಿಗೆ ಹೆಚ್ಚು ಟೇಸ್ಟಿಯಾಗಿರುತ್ತೆ ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ ಬಾಬಾ ಇದನ್ನ ಇನ್ನೊಂದು ಲೆವೆಲ್ಗೆ ಕೊಂಡೊಯ್ದ್ರು. ಅಡಿಗೆ ಮಾಡುವಾಗ ಶಿವಬಾಬಾರವರ ನೆನಪಿನಲ್ಲಿ ಮಾಡರೆ ಆ ಊಟದಲ್ಲಿ ಈಶ್ವರೀಯ ಶಕ್ತಿ ತುಂಬುತ್ತೆ ಅಂತ ಹೇಳ್ತಿದ್ರು. ಆಗ ಅದು ಕೇವಲ ಊಟವಾಗಿರದೆ ಪ್ರಸಾದ ಆಗುತ್ತೆ. ಹೌದು, ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳು, ನಿಮ್ಮ ಆಂತರಿಕ ಸ್ಥಿತಿಯ ವೈಬ್ರೇಷನ್ ಅದೆಲ್ಲವೂ ಆ ಆಹಾರದಲ್ಲಿ ಸೇರ್ಕೊಳ್ಳುತ್ತೆ ಅಂತ ಕಲಿಸಿದ್ರು. ಅದನ್ನ ತಿನ್ನೋರಿಗೆ ಬರೀ ಶಾರೀರಿಕ ಪೋಷಣೆ ಅಲ್ಲ, ಆಧ್ಯಾತ್ಮಿಕ ಶಕ್ತಿ ಮತ್ತು ಶಾಂತಿ ಅನುಭವ ಕೂಡ ಆಗ್ತಿತ್ತು. ಇದು ಇವತ್ತಿನ ಮೈಂಡ್ಫುಲ್ ಈಟಿಂಗ್ ಅಥವಾ ಸ್ಲೋ ಫುಡ್ ಮೂವ್ಮೆಂಟ್ ತರ ಕೇಳಿಸ್ತಿದೆ. ಆದರೆ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ. ಇಲ್ಲಿ ಬರೀ ತಿನ್ನೋವಾಗ ಗಮನ ಕೊಡೋದಲ್ಲ, ಅಡುಗೆ ಮಾಡೋ ಪ್ರಾಸೆಸ್ನಲ್ಲೇ ಒಂದು ಸ್ಪಿರಿಚುವಲ್ ಎನರ್ಜಿಯನ್ನ ತುಂಬೋ ಬಗ್ಗೆ ಮಾತಾಡ್ತಿದ್ದಾರೆ. ನಿಖರವಾಗಿ. ಅದೇ ರೀತಿ ಹೊಲಿಗೆ ಕೆಲಸ ಮಾಡೋರನ್ನ ನೋಡಿ. ಕೈಗಳು ಕೆಲಸ ಮಾಡ್ಲಿ, ಆದ್ರೆ ಬುದ್ಧಿಯು ಅವಿನಾಶಿ ಸಂಪಾದನೆಯನ್ನ ಮಾಡ್ಲಿ ಅಂತ ಹೇಳ್ತಿದ್ರು. ಕೇಳಲಿಕ್ಕೆ ಚೆನ್ನಾಗಿದೆ, ಆದರೆ ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಇವತ್ತಿನ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಮನುಷ್ಯನ ಬ್ರೈನ್ ನಿಜವಾದ ಮಲ್ಟಿಟಾಸ್ಕಿಂಗ್ ಮಾಡೋಕ್ ಆಗಲ್ಲ. ಅದು ಕೇವಲ ಟಾಸ್ಕ್ಗಳ ಮಧ್ಯೆ ವೇಗವಾಗಿ ಸ್ವಿಚ್ ಆಗುತ್ತೆ ಅಷ್ಟೇ. ಇದರಿಂದ ದಕ್ಷತೆ ಕಡಿಮೆ ಆಗುತ್ತೆ ಅಂತಾರೆ. ಹಾಗಿದ್ರೆ ಬಾಬಾ ಹೇಳ್ತಿದ್ದ ಈ ವಿಧಾನ ಇವತ್ತಿನ ಮಲ್ಟಿಟಾಸ್ಕಿಂಗಿಂತ ಹೇಗೆ ಬೇರೆ? ಇದು ನಮ್ಮನ್ನ ಇನ್ನಷ್ಟು ಸ್ಟ್ರೆಸ್ಗೆ ತಳ್ಳಲ್ವಾ? ಅತ್ಯುತ್ತಮ ಪ್ರಶ್ನೆ. ಬಾಬಾ, ಇಲ್ಲಿ ನಾವು ಇವತ್ತು ಮಾತಾಡೋ ಅಂದ್ರೆ ಇಮೇಲ್ ನೋಡ್ತಾ, ಫೋನಲ್ಲಿ ಮಾತಾಡ್ತಾ, ರಿಪೋರ್ಟ್ ಬರೆಯೋ ಆ ಥರದ ಸ್ಟ್ರೆಸ್ಫುಲ್ ಮಲ್ಟಿಟಾಸ್ಕಿಂಗ್ ಬಗ್ಗೆ ಹೇಳ್ತಿರ್ದಿಲ್ಲ. ಅವರ ಅರ್ಥ ಅದಕ್ಕಿಂತ ತುಂಬಾ ಸೂಕ್ಷ್ಮವಾಗಿತ್ತು. ನೋಡಿ, ಹೊಲಿಗೆ, ಡ್ರೈವಿಂಗ್, ಪಾತ್ರೆ ತೊಳೆಯೋದು, ಈ ಥರದ ಕೆಲಸಗಳು ನಮಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಲ್ವಾ? ಹೌದು, ಮಸಲ್ ಮೆಮೊರಿ. ಕರೆಕ್ಟ್. ಆ ಕೆಲಸಗಳನ್ನ ಮಾಡಕ್ಕೆ ನಮ್ಮ ಮೆದುಳಿನ ಪೂರ್ತಿ ಗಮನ ಬೇಕಾಗಲ್ಲ. ಆ ಸಮಯದಲ್ಲಿ ನಮ್ಮ ಮನಸ್ಸು ಹೆಚ್ಚಾಗಿ ಫ್ರೀ ಇರುತ್ತೆ. ಆ ಖಾಲಿ ಜಾಗವನ್ನ ಪ್ರಪಂಚದ ಚಿಂತೆಗಳಿಂದ, ವ್ಯರ್ಥ ಆಲೋಚನೆಗಳಿಂದ ತುಂಬೋ ಬದಲು ಅದನ್ನ ಪರಮಾತ್ಮನ ನೆನಪಿನಿಂದ, ಶಾಂತಿಯುತ ಆಲೋಚನೆಗಳಿಂದ ತುಂಬಿರಿ ಅನ್ನೋದು ಅವರ ಸಂದೇಶವಾಗಿತ್ತು. ಆಗ ನಿಮ್ಮ ಕೈಗಳು ಸ್ಥೂಲ ಸಂಪಾದನೆ ಮಾಡಿದ್ರೆ, ನಿಮ್ಮ ಬುದ್ಧಿ ಸೂಕ್ಷ್ಮವಾದ ಆಧ್ಯಾತ್ಮಿಕ ಸಂಪಾದನೆ ಮಾಡುತ್ತೆ. ಇದರಿಂದ ಕರ್ಮ ಹೊರೆ ಅನಿಸಲ್ಲ, ಬದ್ಲಿಗೆ ಹಗುರ ಮತ್ತು ಆನಂದದಾಯಕ ಆಗುತ್ತೆ. ಈ ಅಡುಗೆ, ಹೊಲಿಗೆಯ ಉದಾಹರಣೆಗಳು ನಮ್ಮ ದೃಷ್ಟಿಕೋನವನ್ನೇ ಬದಲಿಸುತ್ತೆ. ಆದರೆ ಬಟ್ಟೆ ಒಗೆಯುವಾಗ, ಅಂದ್ರೆ ಕೊಳೆಯನ್ನ ತೆಗೆಯೋ ಆ ಕ್ರಿಯೆಯಲ್ಲಿ ಅವರು ಇನ್ನೂ ಆಳವಾದ ಒಂದು ರೂಪಕವನ್ನ ಬಳಸಿದ್ರು ಅಂತ ಕೇಳಿದ್ದೀನಿ. ಅದು ಹೇಗೆ? ಹೌದು, ಮತ್ತು ಆ ರೂಪಕ ಅವರ ಬೋಧನಾ ಶೈಲಿಯ ಶಕ್ತಿಯನ್ನ ತೋರಿಸುತ್ತೆ. ಬಟ್ಟೆ ಒಗೆಯೋರಿಗೆ ಅವರು ಹೀಗೆ ಪ್ರೇರಣೆ ಕೊಡುತ್ತಿದ್ರು, ಮಕ್ಕಳೇ, ನೀವು ಶರೀರದ ಸ್ಥೂಲ ಬಟ್ಟೆಗಳನ್ನ ತೊಳೆಯುತ್ತಿದ್ದೀರಿ, ಆದ್ರೆ ನೆನಪಿಡಿ, ಶಿವಬಾಬಾ ಬೇಹದ್ದಿನ ಧೋಬಿ, ಅಪರಿಮಿತ ಅಗಸ. ಅವರು ಜನ್ಮಾಂತರಗಳಿಂದ ಆತ್ಮದ ಮೇಲೆ ಅಂಟಿರೋ ವಿಕಾರಗಳೆಂಬ ಕೊಳೆಯನ್ನ ಜ್ಞಾನದ ನೀರಿನಿಂದ ಮತ್ತು ಯೋಗದ ಸೋಪಿನಿಂದ ತೊಳೆದು ಪಾವನಗೊಳಿಸ್ತಾರೆ. ಬೇಹದ್ದಿನ ಧೋಬಿ, ಆ ರೂಪಕ ಎಷ್ಟು ಪವರ್ಫುಲ್ ಆಗಿದೆ. ಹೌದು, ಕೊಳೆಯನ್ನ ತೆಗೆಯೋಕೆ ನೀರು ಮತ್ತು ಸೋಪು ಬೇಕಾದ ಹಾಗೆ ಆತ್ಮದ ಮೇಲಿರೋ ಕಾಮ, ಕ್ರೋಧ, ಲೋಭದಂತಹ ವಿಕಾರಗಳ ಕೊಳೆಯನ್ನ ತೆಗೆಯೋಕೆ ಜ್ಞಾನ ಮತ್ತು ಯೋಗ ಬೇಕು. ಹೀಗೆ ಬಟ್ಟೆ ಒಗೆಯೋ ಅಂತಹ ಅತಿ ಸಾಮಾನ್ಯ ಕೆಲಸವನ್ನ ಆತ್ಮಶುದ್ಧಿಯ ಒಂದು ಶಕ್ತಿಯುತ ಜ್ಞಾಪಕವನ್ನಾಗಿ, ಒಂದು ರಿಮೈಂಡರ್ ಆಗಿ ಪರಿವರ್ತಿಸಿದ್ರು. ಪ್ರತಿದಿನ ಬಟ್ಟೆ ಒಗೆಯುವಾಗ ಅವರಿಗೆ ತಮ್ಮ ಆತ್ಮವನ್ನು ಶುದ್ಧಿ ಮಾಡಿಕೊಳ್ಳುವ ಪ್ರೇರಣೆ ಸಿಗುತ್ತಿತ್ತು. ಈ ಎಲ್ಲಾ ಉದಾಹರಣೆಗಳು, ಲೀಡರ್ಶಿಪ್, ಕಾರು ತೊಳೆಯೋದು, ಅಡುಗೆ, ಇವೆಲ್ಲವೂ ಒಂದು ದೊಡ್ಡ ತತ್ವದ ಮೇಲೆ ನಿಂತಿವೆ ಅಂತ ಅನ್ಸುತ್ತೆ. ಮೂಲಗಳಲ್ಲಿ ಬ್ರಹ್ಮಬಾಬಾರವರ ಜೀವನವನ್ನ ತ್ಯಾಗ, ತಪಸ್ಸು ಮತ್ತು ಈಶ್ವರ್ಯ ನಿಶ್ಚಯದ ಸಾಕ್ಷಾತ್ ಸ್ವರೂಪ ಅಂತ ವರ್ಣಿಸಲಾಗಿದೆ. ಈ ಪದಗಳನ್ನ ಕೇಳಿದಾಗ ಸಾಮಾನ್ಯವಾಗಿ ನಮಗೆ ಬೇರೆನೇ ಅರ್ಥ ಬರುತ್ತೆ. ಹೌದು, ಈ ಪದಗಳ ಅರ್ಥವನ್ನೇ ಅವರು ರೀಡಿಫೈನ್ ಮಾಡಿದ್ರು. ನೋಡಿ, ತ್ಯಾಗ ಅಂದ್ರೆ ಮನೆಮಠ ಕುಟುಂಬವನ್ನ ಬಿಡೋದಲ್ಲ. ಬದಲಿಗೆ ನಾನು ಈ ದೇಹ ಅನ್ನೋ ಅಭಿಮಾನವನ್ನ, ನನ್ನ ಹಳೇ ಕೆಟ್ಟ ಸ್ವಭಾವ ಸಂಸ್ಕಾರಗಳನ್ನ ತ್ಯಜಿಸೋದು. ಆಮೇಲೆ ತಪಸ್ಸು ಅಂದ್ರೆ ಅನ್ನ ನೀರು ಬಿಟ್ಟು ಉಪವಾಸ ಮಾಡೋದಲ್ಲ, ಬದಲಿಗೆ ಮನಸ್ಸನ್ನ ವಿಕಾರಗಳಿಂದ ದೂರ ಇಟ್ಟು ಪವಿತ್ರತೆಯ ಅಗ್ನಿಯಲ್ಲಿ ತಪಸ್ಸು ಮಾಡೋದು. ಅಂದ್ರೆ ನೆಗೆಟಿವ್ ಥಾಟ್ಸ್ನಿಂದ ದೂರ ಇರೋದು. ಮತ್ತು ಕೊನೆಯದಾಗಿ ನಿಶ್ಚಯ ಅಂದ್ರೆ ಜೀವನದಲ್ಲಿ ಎಂಥದ್ದೇ ಪರಿಸ್ಥಿತಿ ಬರಲಿ, ಬಿರುಗಾಳಿಯೇ ಬರಲಿ,
ಪರಮಾತ್ಮ ಮತ್ತು ಜ್ಞಾನದ ಮೇಲೆ ಅಚಲವಾದ ಅಲುಗಾಡದ ನಂಬಿಕೆ ಇಡೋದು. ಬಾಬಾರವರ ಇಡೀ ಜೀವನ ಈ ಮೂರರ ಸಂಗಮವಾಗಿತ್ತು. ಮತ್ತು ಈ ಎಲ್ಲದಕ್ಕೂ ಶಕ್ತಿ ತುಂಬುತ್ತಿದ್ದುದು ಸೂಕ್ಷ್ಮ ಯಾತ್ರೆ ಅನ್ನೋ ಕಲ್ಪನೆ. ಇದು ಕೇಳೋಕೆ ಕಾವ್ಯಾತ್ಮಕವಾಗಿದೆ, ಆದರೆ ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಜೀವನದಲ್ಲಿ ಪ್ರತಿ ನಿಮಿಷವೂ ಇದನ್ನು ಹೇಗೆ ಮಾಡ್ಬೋದು? ಇದರ ಪ್ರಾಕ್ಟಿಕಲ್ ರೂಪ ಏನು? ಸೂಕ್ಷ್ಮ ಯಾತ್ರೆಯ ಕಲ್ಪನೆ ಬಹಳ ಆಳವಾದದ್ದು ಮತ್ತು ಸುಂದರವಾದದ್ದು. ಇದರ ಅರ್ಥ, ಹೊರಗಡೆ ನಾವ್ ಯಾವುದೇ ಕೆಲ್ಸ ಮಾಡ್ತಿದ್ರು, ನಡಿತಿರ್ಲಿ, ಆಫೀಸಲ್ಲಿ ಕೆಲ್ಸ ಮಾಡ್ತಿರ್ಲಿ ಅಥವಾ ಯಾರ್ ಜೊತೆನಾದ್ರೂ ಮಾತಾಡ್ತಿರ್ಲಿ, ನಮ್ಮ ಮನಸ್ಸು ಮತ್ತು ಬುದ್ಧಿ ಒಳಗೊಳಗೆ ಈಶ್ವರನ್ ಜೊತೆ ಕನೆಕ್ಟ್ ಆಗಿರೋದು. ಇದು ಆತ್ಮಕ್ಕೆ ಮಾತ್ರ ಗೊತ್ತಿರೋ ಒಂದು ಆಂತರಿಕ ಯಾತ್ರೆ. ಹೊರಗಿನ ಜಗತ್ತಿಗೆ ಇದು ಕಾಣಿಸಲ್ಲ. ಅಂದ್ರೆ ಇದು ಒಂದು ರೀತಿ ನಮ್ಮ ಮನಸ್ಸಿನ ಬ್ಯಾಕ್ಗ್ರೌಂಡಲ್ಲಿ ಒಂದು ಶಾಂತವಾದ, ಶಕ್ತಿಯುತವಾದ ಮ್ಯೂಸಿಕ್ ಅನ್ನ ನಿರಂತರವಾಗಿ ಪ್ಲೇ ಮಾಡಿದ ಹಾಗೆ. ಜಗತ್ತಿನ ನಾಟಕ ಮುಂದೆ ನಡೀತಿರುತ್ತೆ, ಅದರ ಹಿನ್ನೆಲೆಯಲ್ಲಿ ನಮ್ಮ ಆಂತರಿಕ ಸಂಪರ್ಕದ ಸಂಗೀತ ಕೇಳಿಸ್ತಾನೆ ಇರುತ್ತೆ. ಅದ್ಭುತವಾದ ಹೋಲಿಕೆ. ಪರ್ಫೆಕ್ಟ್. ಜಗತ್ತಿಗೆ ನಮ್ಮ ಹೊರಗಿನ ಕರ್ಮ ಮಾತ್ರ ಕಾಣಿಸ್ತೆ, ಆದ್ರೆ ಆ ಕರ್ಮದ ಹಿಂದಿರೋ ನಮ್ಮ ಒಳಗಿನ ಸ್ಥಿತಿಯೇ ನಮ್ಮ ನಿಜವಾದ ಸ್ಪಿರಿಚುವಲ್ ಸಂಪಾದನೆ. ಬಾಬಾ ಯಜ್ಞದ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸ್ತಿದ್ದಾಗ, ಸಾವಿರಾರು ಜನರನ್ನ ಪಾಲನೆ ಮಾಡ್ತಿದ್ದಾಗ್ಲೂ ಅವರ ಬುದ್ಧಿಯ ಯಾತ್ರೆ ನಿರಂತರವಾಗಿ ನಡೀತಾನೇ ಇತ್ತು, ಪ್ರತಿ ಕ್ಷಣವೂ. ಅವರ ಜೀವನ ಚರಿತ್ರೆಯಲ್ಲಿ ಒಂದು ಸುಂದರವಾದ ರೂಪಕ ಇದೆ. ಹೇಗೆ ಒಬ್ಬ ನುರಿತ ನಾವಿಕ ಬಿರುಗಾಳಿಯ ಅಲೆಗಳ ಮಧ್ಯೆಯೂ ತನ್ನ ಹಡಗನ್ನ ಸ್ಟೇಬಲ್ ಆಗಿ ಕಂಟ್ರೋಲ್ ಮಾಡ್ತಾನೋ, ಹಾಗೆ ಬಾಬಾರವರು ತಮ್ಮ ಆದರ್ಶ ಜೀವನದಿಂದ ಎಲ್ಲರಿಗೂ ಕಷ್ಟಗಳ ಬಿರುಗಾಳಿಯನ್ನ ದಾಟೋ ದಾರಿ ತೋರಿಸಿದ್ರು. ಅವರ ಆ ಸ್ಥಿರತೆ ಮತ್ತು ಶಾಂತಿಯ ಮೂಲವೇ ಈ ಸೂಕ್ಷ್ಮ ಯಾತ್ರೆಯಾಗಿತ್ತು. ಹಾಗಾದ್ರೆ ಈ ಇಡೀ ಅಧ್ಯಾಯವನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಇವತ್ತಿದನೆ ಕೇಳ್ತಿರೋ ಒಬ್ಬ ವ್ಯಕ್ತಿಗೆ ಸಿಗಬಹುದಾದ ಅತಿ ದೊಡ್ಡ ಪಾಠ ಯಾವುದು? ನನ್ನ ಪ್ರಕಾರ ಅತಿದೊಡ್ಡ ಪಾಠ ಅಂದ್ರೆ, ಆಧ್ಯಾತ್ಮಿಕತೆ ಅನ್ನೋದು ನಾವು ದಿನದಲ್ಲಿ 1 ಗಂಟೆ ಮಾಡೋ ಆಕ್ಟಿವಿಟಿ ಅಲ್ಲ, ಅದೊಂದು ಜೀವನ ಶೈಲಿ, ಅದೊಂದು ಲೈಫ್ ಸ್ಟೈಲ್. ಜೀವನವನ್ನ ನೋಡೋ ಒಂದು ದೃಷ್ಟಿಕೋನ. ದೇವರನ್ನ ಕಾಣೋಕೆ ಅಥವಾ ಶಾಂತಿ ಪಡೆಯೋಕೆ ಜಗತ್ತನ್ನೇ ಬಿಡ್ಬೇಕು, ನಮ್ಮ ಕರ್ತವ್ಯಗಳನ್ನ ಬಿಡ್ಬೇಕು ಅನ್ನೋ ಹಳೆಯ ನಂಬಿಕೆಯನ್ನ ಇದು ಕಂಪ್ಲೀಟಾಗಿ ಪ್ರಶ್ನಿಸುತ್ತೆ. ಅಂದ್ರೆ ಪ್ರಪಂಚದಲ್ಲಿ ಇದ್ಕೊಂಡೇ ನಮ್ಮೆಲ್ಲ ಕರ್ತವ್ಯಗಳನ್ನ ಇನ್ನೂ ಚೆನ್ನಾಗಿ ನಿಭಾಯಿಸ್ತಾ ಅತ್ಯುನ್ನತ ಆಧ್ಯಾತ್ಮಿಕ ಸ್ಥಿತಿಯನ್ನ ತಲುಪಬಹುದು. ಪ್ರತಿಯೊಂದು ಕರ್ಮವನ್ನು ಒಂದು ಯಜ್ಞ ಅಂತ ಭಾವಿಸಿದ್ರೆ ಸಾಮಾನ್ಯ ಜೀವನವೂ ಒಬ್ಬ ಅಸಾಧಾರಣ ಕರ್ಮಯೋಗಿಯ ಜೀವನ ಆಗಬಹುದು. ಆಗ ಕರ್ಮವು ಬಂಧನ ಆಗೋ ಬದಲು ಯೋಗವಾಗಿ ಬದಲಾಗುತ್ತೆ. ಹೌದು, ನೀವು ಬಳಸಿದ ಪದ ಬಹಳ ಸೂಕ್ತವಾಗಿದೆ. ನಾನು ಮತ್ತು ನನ್ನದು ಅನ್ನೋ ದೇಹ ಅಭಿಮಾನದಿಂದ ಮಾಡಿದಾಗ ಕರ್ಮ ಬಂಧನ ಆಗತ್ತೆ. ಆದ್ರೆ ಅದೇ ಕರ್ಮವನ್ನ ಆತ್ಮಪ್ರಜ್ಞೆಯಲ್ಲಿ ಈಶ್ವರೀಯ ಸೇವೆ ಅನ್ನೋ ಭಾವನೆಯಿಂದ ಮಾಡಿದಾಗ ಅದು ಕರ್ಮಯೋಗ ಆಗಿ ಮುಕ್ತಿಯ ಸಾಧನ ಆಗತ್ತೆ. ಮತ್ತು ಇದೇ ಬ್ರಹ್ಮಬಾಬಾರವರ ಅತಿ ದೊಡ್ಡ ಶಕ್ತಿಯಾಗಿತ್ತು. ಅವರ ಮಾತು ಮತ್ತು ಕೃತಿಯಲ್ಲಿ, ಅಂದ್ರೆ ಕಥನಿ ಮತ್ತು ಕರಣಿಯಲ್ಲಿ ಚೂರು ವ್ಯತ್ಯಾಸ ಇರಲಿಲ್ಲ. ಅವರು ಹೇಳಿವ ಪ್ರತಿಯೊಂದು ಶಿಕ್ಷಣವನ್ನ ಮೊದಲು ತಮ್ಮ ಜೀವನದಲ್ಲಿ 100% ಅಳವಡಿಸಿದ್ರು. ಅದಕ್ಕಾಗಿಯೇ ಅವರ ಒಂದೊಂದು ಮಾತಿನಲ್ಲೂ ಕೇಳುಗರ ಹೃದಯವನ್ನ ತಟ್ಟುವ ಶಕ್ತಿಯಿತ್ತು. ಅತ್ಯಂತ ಸ್ಫೂರ್ತಿದಾಯಕ ಚರ್ಚೆ. ಮುಂದಿನ ಚರ್ಚೆಯಲ್ಲಿ ಭಾರತದ ಸೇವೆಗಾಗಿ ಬಾಬಾರವರಿಗೆ ಹೇಗೆ ಈಶ್ವರೀಯ ಆದೇಶ ಸಿಕ್ಕಿತು ಮತ್ತು ಈ ಆಧ್ಯಾತ್ಮಿಕ ಕಾರವಾನ್ ಕರಾಚಿಯಿಂದ ಭಾರತದತ್ತ ಹೇಗೆ ಸಾಗಿತು ಅನ್ನೋದರ ಬಗ್ಗೆ ನಾವು ಆಳವಾಗಿ ತಿಳಿಯೋಣ. ಆದರೆ ಹೋಗೋ ಮುನ್ನ ಕೇಳುಗರಿಗಾಗಿ ಒಂದು ಆಲೋಚನೆಯನ್ನ ಬಿಟ್ಟು ಹೋಗಲು ಇಷ್ಟಪಡ್ತೀನಿ. ಇಂದಿನ ನಮ್ಮ ಒತ್ತಡದ ಜೀವನದಲ್ಲಿ ನಮ್ಮ ಯಾವುದಾದರೊಂದು ಸಾಮಾನ್ಯ ದೈನಂದಿನ ಕೆಲಸವನ್ನ, ಅದು ಆಫೀಸಲ್ಲಿ ಇಮೇಲ್ಗೆ ಉತ್ತರ ಕೊಡೋದಾಗಿರ್ಲಿ, ಟ್ರಾಫಿಕ್ನಲ್ಲಿ ಗಾಡಿ ಓಡಿಸೋದಾಗಿರ್ಲಿ ಅಥವಾ ಬೆಳಗಿನ ಚಹಾ ಮಾಡೋದೇ ಆಗಿರ್ಲಿ, ಅದನ್ನ ಒಂದು ಸೂಕ್ಷ್ಮ ಯಾತ್ರೆಯೊಂದಿಗೆ ಹೇಗೆ ಜೋಡಿಸಬಹುದು? ಅತ್ಯಂತ ಸಾಮಾನ್ಯವಾದ, ಕೆಲವೊಮ್ಮೆ ಬೋರಿಂಗ್ ಅನ್ಸೋ ಕೆಲಸವನ್ನ ಕೂಡ ಒಂದು ಉನ್ನತ ಪ್ರಜ್ಞೆ ಮತ್ತು ಆಂತರಿಕ ಶಾಂತಿಯ ಅವಕಾಶವನ್ನಾಗಿ ಹೇಗೆ ಪರಿವರ್ತಿಸಬಹುದು? ಇದರ ಬಗ್ಗೆ ಖಂಡಿತವಾಗಿಯೂ ಯೋಚಿಸಿ. ಓಂ ಶಾಂತಿ. ಓಂ ಶಾಂತಿ.